ಹೌಳ ಬಂದ ಜಯಿಸುವ ಬಂದ ಜಯಿಸುವ ಬಂದ ಜಯಿಸುವ ಬಂದ ಜಯಿಸುವ ಹೌಳ ಹೌಳ ಬಂದ 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 ಹೌಳ 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 ಮೇವ್ ಹಾಕಲ್ ಕತ್ತಿದ್ದೇನ್ರಿ. ಮಳಿ ಅಂತೂ ಸಾಕಷ್ಟು ಆಯ್ತು. ಬಿತ್ತು ಬೀಜವನ್ನು ನೋಡ್ಕೋ ಹೋಗು. ಅಪ್ಪ ಸ್ವಲ್ಪ ಹಾಲನಾರೇ ತೆಗೆದುಕೊಳ್ಳಿಯಪ್ಪ. ಆಗಲಿ ಅಮ್ಮ. ಯಾಕೋ ಇವತ್ತ ಬಾಳ ವಿಚಾರ ಮಾಡ್ಲಕತ್ತಂಗ ಕಾಣುತ್ತೆ ಅಲ್ಲ. ಚಿಂತಿ ಮಾಡಲು ಬಾರದು ತಂದೆ, ಚಿಂತಿ ಮಾಡಲು ಬಾರದು. ಮಗಳೇ, ನೀನು ಚಿಕ್ಕವಳು ಇರುವಾಗಲೇ ನಿನ್ನ ತಾಯಿ ಸ್ವರ್ಗ ಸೇರಿದಳಮ್ಮ, ಸ್ವರ್ಗ ಸೇರಿದಳು. ಮಗಳೇ, ನೀನು ಬೆಳೆದು ದೊಡ್ಡವಳು ಆದಿಯಮ್ಮ. ನಿಂದೇ ಚಿಂತೆಮ್ಮ, ನಿಂದೇ ಚಿಂತೆ. ಯಾವ ಊರ ಗೌಡನಿಗೆ ಕೊಡಬೇಕು ಅಥವಾ ಯಾವ ಊರ ದೇಶರಿಗೆ ಕೊಡಬೇಕಂತ ವಿಚಾರ ಮಾಡ. ನೋಡಪ್ಪ, ಮೊದಲ ಬಂದವರನ್ನೇ ನಾನು ಮದುವೆ ಮಾಡಿಕೊಳ್ಳುವೆ. ನೀನು ಮಾತ್ರ ಅವರನ್ನು ತಿರಸ್ಕರಿಸಲು ಬೇಡ ತಂದೆ, ತಿರಸ್ಕರಿಸಲು ಬೇಡ. ನಾನು ಯಾಕೆ ತಿರಸ್ಕರಿಸಲಮ್ಮ? ನನ್ನ ಶ್ರೀಮಂತಿಕೆ ಅಂತಸ್ತು ತಕ್ಕಳಿಯನಿದ್ದರೆ ಅದೇ ಲಕ್ಷಣ ಇರುವುದು. ಅಪ್ಪ, ನಾನು ದೊಡ್ಡ ಕಸ ಗುಡಿಸಲು ಹೋದಾಗ ಅಲ್ಲಿ ನನ್ನ ಎದುರಿಗೆ ದೇವಲೋಕ ಕಂಡಿತು ತಂದೆ. ಒಮ್ಮಿಂದೊಮ್ಮೆಲೆ ಛಾಯಾಗಿರಣ ಗೋಚರವಾಗಿ ನನಗೆ ಆ ಬೆಳಕಿನಲ್ಲಿ ಕಾಣಿಸಿದ್ದು ಶಿವನ ಮೂರ್ತಿ, ಶಿವನ ಮುಖಗಳು ತಂದೆ. ಆ ಜಾಗದಲ್ಲಿ ಭೂತ ಪಿಶಾಚಿಗಳು ವಾಳಿರುವವು, ಕುರಿಗೋಲವನ್ನು ಹಿಡಿದುಕೊಂಡು ತಿರುಗುತ್ತಿರುವವು. ನಿನಗಾದರೂ ಭಯವು ಆಗಲಿಲ್ಲವೇನಮ್ಮ? ಇಲ್ಲಪ್ಪ, ನನಗ್ಯಾವ ಭಯವಾಗಲಿಲ್ಲ ನೋಡು. ಸಂತೋಷ ಮಗಳೇ. ಸುಮ್ಮನೆ ಮನೆಯಲ್ಲಿ ಇರುವಂದರೆ ಇರುವುದಿಲ್ಲ. ರಸಿಕಿನಲ್ಲಿ ಇನ್ನು ಮೇಲೆ ದೊಡ್ಡಿಯ ಕಸಗೂಡಿಸಲು ಹೋಗಬೇಡ ಮಗಳೇ, ಹೋಗಬೇಡ. ಹೋಗಲಿ, ತಿಳಿತೇನಮ್ಮ? ಆಗಲಿ ತಂದೆ. ಶರಣು ಗೌಡರೇ, ಶರಣು. ಬನ್ನಿರಿ, ಕುಳಿತುಕೊಳ್ಳಿರಿ. ಪದ್ಮಾದೇವಿ, 2 ಕಪ್ ಹಾಲನ್ನು ತೆಗೆದುಕೊಂಡು ಬಾರಮ್ಮ. ಅಂದಾಗೆ ಇತ್ತ ಕಡೆಗೆ ನಮ್ಮ ಸ್ಥಾನಕ್ಕೆ ಬರಲು ಕಾರಣವೇನು ಯಜಮಾನರೇ? ನಾಗರಾಯರೇ, ನಾವು ನಿಮ್ಮ ಮನೆಗೆ ಕನ್ಯದ ಸಲುವಾಗಿ ಬಂದಿದ್ದೇವೆ ಗೌಡರೇ. ಯಜಮಾನರೇ, ಕನ್ಯವು ನಿಮ್ಮ ಮಗನಿಗೋ ಅಥವಾ ನಿಮ್ಮ ಮೊಮ್ಮಗನಿಗೋ? ಗೌಡರೇ, ಸ್ವತಃ ನನಗೆ ಬೇಕು ಕನ್ಯಾ. ನಾನೇ ಮದುವೆ ಮಾಡುವ ವರನೇ ಗೌಡರೇ, ವರನೇ. ಏನ್ರಿ, ಸರಿಯಾಗಿ ಮಾತನಾಡಿರಿ. ಈಗ ಚೇಷ್ಟ ಮಾಡುವುದು ಅಲ್ಲ. ನಾನು ಯಾರು ಎಂಬುವರನ್ನು ನಿನಗೆ ಇನ್ನೂ ಗೊತ್ತಿಲ್ಲವೇ?
ನೀನ್ ಯಾರೆಂಬುದನ್ನು ಗೊತ್ತು ಮಾಡಿಕೊಂಡು ತಮ್ಮ ಗ್ರಹಕ್ಕೆ ಕನ್ಯಾ ಕೇಳಲು ಬಂದಿದ್ದೇವೆ. ನಾಗರಾಯರೇ, ನಿಮ್ಮ ಮಗಳನ್ನು ನಮ್ಮ ಗುರುವೇ ಕೊಟ್ಟು ಲಗ್ನ ಮಾಡಿಕೊಡರೆ. ಸನ್ಯಾಸಿ, ನಿನ್ನ ಗುರು ಇದ್ದರೆ ನಿನಗೆ ಇರಬಹುದು. ಇಲ್ಲಿ ನನ್ನ ಮುಂದೆ ನಿನ್ನ ಆಟ ನಡೆಯಲಾರದು. ನಿನ್ನ ಗುರುವಿನ ಟಂಬಾಚಾರದ ಡಂಗೂರಿಯನ್ನು ಸಾರಬೇಡ. ನಿನ್ನ ಗುರುಗಳಿಗೆ ನನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡು ಎಂದು ಹೇಳಿ ಆ ಬೂದಿ ಬಡಕ ನನ್ನಂದರೆ ಏನೆಂದು ತಿಳಿದಕ್ಕೆ ಬಂದಿರುವೆ. ಪ್ಯಾಟಿಯಲ್ಲಿ ಇಟ್ಟು ಮಾರುವ ಹಣ್ಣು ಎಂದು ತಿಳಿದಿ ಆ ಮೂರ್ಖ ನಿಲ್ಲಬೇಡ. ನಾಗರಾಯರ ಯಾವ ಬಿರಿ ನುಡಿಗಳನ್ನು ಆಡಬೇಡರಿ. ನಿಮ್ಮಲ್ಲಿ ನಾವು ಚಷ್ಟ ಮಾಡಲು ಬಂದಿಲ್ಲ. ನನಗೆ ನಿಮ್ಮ ಮಗಳಾದ ಪದ್ಮಳನ್ನು ಕೊಟ್ಟು ಲಗ್ನವನ್ನು ಮಾಡರಿ. ಎಷ್ಟು ನಿಷ್ಠುರವಾಗಿ ಮಾತನಾಡುತ್ತಾನೋ ಈ ಬೂದಿ ಬಡಕ. ನಿನ್ನಂತ ಸನ್ಯಾಸಿಗೆ ಕನ್ಯೆ ಕೊಡುವುದಕ್ಕಿಂತ ಮೊದಲು ಎಲ್ಲಾದರ ಒಂದು ಹಾಳಬಾವಿಯಲ್ಲಿ ನುಗ್ಗುವುದೇ. ಕನ್ಯೆ ಕೊಡುವುದಿಲ್ಲ, ಅಪ್ಪ ನೂಕಲು ಬೇಡಪ್ಪ. ಇವರು ಮಾಯೋಗಿಗಳು. ಇಂಥವ್ರನ್ನ ಎದುರಾಕೊಂಡು ಅದೆಂತ ಬಾಳುವನತ್ತಂದೆ. ನೀನು ಸುಮ್ಮನೆ ಇರುವಮ್ಮ. ನನ್ನ ಉದರದಲ್ಲಿ ಜನಿಸಿ ನನಗೆ ಬುದ್ಧಿ ಹೇಳುವೇನಮ್ಮ. ನಿನ್ನನ್ನು ಹೆತ್ತು ಹೊತ್ತು ಸಲಿಬಿತ್ತು ನಂದೇ ತಪ್ಪಮ್ಮ, ನಂದೇ. ನಿನಗೆ ಯೋಗ್ಯವಾದ ವರವನ್ನು ನೋಡಿ ಮದುವೆ ಮಾಡುವುದು ಹೆತ್ತವರ ಕರ್ತವ್ಯ. ಮಗಳೇ, ನೀನು ನನಗೆ ಇದರ ನುಡಿಗಳನ್ನು ಆಡುವೆಲ್ಲಮ್ಮ, ಆಡಬೇಡಮ್ಮ. ಹೌದು ತಂದೆ, ನಿನ್ನ ಉದರದಲ್ಲಿ ಜನಿಸಿ ನಿನಗೆ ಬಿರೆ ನುಡಿ ಆಡಿದು ತಪ್ಪು ಮಾಡಿಬಿಟ್ಟೆ. ಆದರೆ ನಾನು ನಿನಗೆ ಮೊದಲೇ ಹೇಳಿಲ್ಲವೇ, ಮನೆಗೆ ಬಂದವರನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನಂತ ಹೇಳಿಲ್ಲವೇನಪ್ಪ? ಹೌದು ಗೌಡರೇ, ಹೌದು. ತಾಯಿ ಪದ್ಮಾದೇವಿ ಹೇಳುವ ಮಾತು ನಿಜ. ಗೌಡರೇ, ತಾಯಿಯವರ ಮಾತಿಗೆ ಅನುಮತಿ ಕೊಡರಿ. ಹಾಗೆಲ್ಲ ಮಾತನಾಡಬೇಡ್ರಿ ಗೌಡರೇ. ನಿಮ್ಮಲ್ಲಿ ಚಷ್ಟ ಮಾಡಲು ಬಂದಿಲ್ಲ. ನನಗೆ ನಿಮ್ಮ ಮಗಳಾದ ಪದ್ಮಳನ್ನು ಕೊಟ್ಟು ಲಗ್ನವನ್ನು ಮಾಡರಿ ಗೌಡರೇ. ದೂರವಾಗಿ ಹೇಳರಿ. ಎಲ್ಲೋ ಸನ್ಯಾಸಿಗಳೇ, ಕಣ್ಣಿಗೆ ನೋಡಲು ಮುದುಕನಾಗಿ ಗೋರಿಗೆ ಹೋಗುವ ಗುರುತಾಗಿ ಕನ್ಯೆ ಕೇಳಲು ಬಂದಿರುವೆಯಾ? 60 ವರ್ಷನಾಗಿ ಅರುವ ಮರವನ್ನು ಹಿಡಿದು ವರನಾಗಲು ಬಂದಿರುವೆ ನನ್ನ ಮನೆಗೆ. ಕನ್ಯೆ ಕೊಡುವುದಿಲ್ಲ, ಹೊರಟೋಗ ಮೊದಲು ಇಲ್ಲಿಂದ. ಕನ್ಯಾ ಕುಡದಿದ್ದರೆ ಹೋಗುತ್ತೇನ್ರಿ ಶ್ರೀಮಂತಿಕೆ. ಏನೆಲ್ಲ ಶ್ರೀಮಂತಿಕೆ ದರ್ಪದಲ್ಲಿ ಎಟ್ಟಂದು ಮಾತನಾಡುತ್ತೀರಿ. ನಿನ್ನ ಶ್ರೀಮಂತಿಕೆ ಸಿರುವಾಗುವುದು ಅಲ್ಲ. ಮನುಷ್ಯನಿಗೆ ಬಡತನ್ನು ಆಟೆ, ಶ್ರೀಮಂತಿಕೆನು ಆಟೆ. ಇದರ ಬೆನ್ನ ಹತ್ತಬಾರದು. ಬಾರದು, ಬಪ್ಪದು, ಒಪ್ಪದು, ತಪ್ಪದು. ಇದೆಲ್ಲವೂ ಆಯಿತು. ನಿಮ್ಮ ಮಗಳನ್ನು ಕುಡ್ರಿ ಗೌಡರೇ. ಇಲ್ಲಿವರೆಗೆ ಮಾತನಾಡಿದ್ದು ಮರುವಾದಿ ಬರಲಿಲ್ಲವೇ? ಅತ್ತ ಕನ್ನಡದಲ್ಲಿ ಹೇಳುವನು ತಿಳಿದುಕೊಳ್ಳುವ ಶಕ್ತಿ ನಿಮಗಿಲ್ಲದಂತೆ ಕನ್ಯೆ ಕೊಡುವುದಿಲ್ಲ, ಹೊರಟೋರಿ ಮೊದಲು ಇಲ್ಲಿಂದ. ಎಲೆ ನಾನು ಯಾತಕ್ಕೆ ಕರೆದು ನೀನೇನು ಮಾಡುತ್ತಿರುವೆ? ನಾನು ಹೇಳಿದಂತೆ ಮೊದಲು ಇವರನ್ನು ನನ್ನ ಮನೆಯಿಂದ ಹೊರಗೆ ಹಾಕು. ನಿಂಗಪ್ಪ ನೂಕಲು ಬೇಡಪ್ಪ ಆ ನನ್ನ ಗುರುವಿನನ್ನು. ತಾಯಿ, ನಾನು ಯಾಕೆ ನೂಕಲ್ರಿ ಅವ? ಇಂಥ ಮಾತ್ಮಾರು ನೂಕಿ ಕಣ್ಣು ಕಳ್ಕೊಂಡು ಕೂಡು ಹೊತ್ತು ಬಂದಿತ್ತೆ ತಾಯಿ. ಎಲೆ ಮಗನೇ, ನಿನಗೆ ಸಂಬಳ ಕೊಟ್ಟಿಟ್ಟುಕೊಂಡಿದ್ದು ಯಾತಕ್ಕೆ? ನಿನ್ನ ಲಕ್ಕೆ ಕೂಳ ಇಲ್ಲದೆ ಆ ಗುಂಡೇಲು ಸಾಲದಲ್ಲಿ ಕೊಳತು ಹೋಗುತ್ತಿರುವ ಮಗನ ನಿಂಗೆ ಸೊಕ್ಕಲೆ ನಿನಗೆ. ನಾನು ಹೇಳಿದಂತೆ ಮೊದಲು ಇವರನ್ನು ಹೊರಗೆ ಹಾಕೋ. ಯಪ್ಪ ಸೌಕರ್ಯ, ನೀವು ಅನ್ನೋದು ಖರೆ ರೀ. ನಿಮ್ಮ ಮನೆಯಾಗ ಭೂಮಿ ತಾಯಿಗೆ ದುಡ್ದು ಸೇವಾ ಸಲ್ಲಕ್ರಿ. ಇವ್ರು
ಯಾರನ್ನೋದು ಗೊತ್ತನ್ರಿ? ಯಾರಾದರೇನು? ಮೊದಲೇ ನಾನು ಹೇಳಿದಂತೆ ನಿನ್ನ ಕೆಲಸ ನೀ ಮಾಡು. ಮೊದಲು ಇವರನ್ನು ಹೊರಗೆ ಹಾಕು. ಯಪ್ಪ ಸೌಕರ್ಯ ಇವತ್ತು ಹೊಡೆದು ಹಾಕಿದ್ರು ಪರವಾಗಿಲ್ರಿ, ಇವ್ರಿಗೆ ಮಾತ್ರ ಏನು ಮಾಡ್ಬೇಡ್ರಿ. ಇವ್ರು ಅಂತಿಂತ ಸಾಧುರಲ್ರಿ ಅಪ್ಪ. ನಾಡಗೌಡ ಒಡೆ ಅಮೋಗಿಸಿದ್ದ ಅಜ್ಜವ್ರ ರೀ. ಇಂಥ ಮಾತ್ಮಾರಿಗೆ ಕಣ್ಣಾಗೆ ಮಾತಾಡಿ ಕೆಂಡದಾಗ ಬಿದ್ದಿರಿ ಸೌಕರ್ಯ, ಸ್ವಲ್ಪ ವಿಚಾರ ಮಾಡ್ರಿ. ಉದರ ನಿಮಿತ್ತಂ ಬಹುಕೃತ್ಯ ಏಷ್ಯಂ ಎಂಬ ಗಾದೆಯಂತೆ ಇವರು ತಮ್ಮ ಏಷ್ಯವನ್ನು ಬದಲಾಯಿಸಿ ಜಗತ್ತಿನ ಕಣ್ಣಿಗೆ ಮಣ್ಣೆ ಏರಿಸುವ ಇಂಥ ಬೂದಿ ಬಡಕರು ಮಹಲ್ಯರಿಗೆ ಮಹಾತ್ಮರೆಂದು ನನಗೆ ಸಂಬೋಧನೆಯನ್ನು ಕೊಡಲು ಬಂದಿರುವೆ. ಆ ಮಗನೇ, ಮೊದಲು ಈಗ ನನ್ನ ಮನೆ ಬಿಟ್ಟು ಹೊರಟು ಹೋಗಿ ಮೊದಲು ಇಲ್ಲಿಂದ. ಇಲ್ಲವಾದರೆ ಈ ನನ್ನ ಜಾತಿಯ ಹೊಡೆತಕ್ಕೆ ಆಹುತಿ ಆಗುವುದು ಈ ನಿಮ್ಮ ದುಡುಕಬೇಡ್ರಿ ಗೌಡರ, ದುಡುಕಬೇಡ್ರಿ, ಶಾಂತರಾಗಿರ. ನಮ್ಮ ಸಲುವಾಗಿ ಆತನ್ಯಾಕೆ ಬಡಿತೀರಿ? ಬೇಕಾದ್ರೆ ಆ ಶಿಕ್ಷೆ ನಮಗೆ ಕೊಡ್ರಿ ಗೌಡ. ನಿಮಗೂ ಬರುವುದೇ ಶಿಕ್ಷೆ. ಅಪ್ಪ ನೋಕಲು ಬೇಡಪ್ಪ ಅಂತ ಮಹಾತ್ಮರನ್ನು. ನಿಮಗೆ ಅವರ ಜೊತೆ ಸಂಬಂಧ ಬೆಳೆಸದಿದ್ದರೆ ಅವರನ್ನು ಸರಳವಾಗಿ ಕಳಿಸಿಕೊಡುತ್ತಂದೆ, ಸರಳವಾಗಿ ಕಳಿಸಿಕೊಡು. ಆತ್ಮ ಸುಮ್ಮನೆ ಇರುವಮ್ಮ. ಈ ಸನ್ಯಾಸಿ ಗೂಢ ಮದುವೆ ಆಗಬೇಕೆಂಬ ಮನಸ್ಸಿದ್ದ ಕಾರಣ ಅದಕ್ಕಾಗಿ ಅವರು ಇಲ್ಲಿವರೆಗೆ ನನ್ನ ಮನೆಯಲ್ಲಿ ನಿಲ್ಲಬೇಕಾಯಿತು. ತಂದೆ, ಅವರಿಗೆ ಕೊಡುವ ಶಿಕ್ಷೆ ನನಗೆ ಕೊಡಪ್ಪ, ನನಗೆ ಕೊಡು. ತೆಗೆದಕ್ಕೋ ಈ ಹಣ್ಣನ್ನು. ಏ ನಾಗರಾಯ, ನಮ್ಮ ಗುರುವಿನ ಮೇಲೆ ಕೈ ಎತ್ತು ಒಟ್ಟು ಸಾಮರ್ಥ್ಯ ನಿನಗಲಿಂದ ಬಂತು. ಈ ನನ್ನ ಟೊಣಪಿಯ ಪೆಟ್ಟಿನಿಂದ ಆಹುತಿಯಾಗುವುದು ನಿನ್ನ ದೇಹ. ನಿನ್ನ ಅಹಂಕಾರದ ಅರಿವು ನುಚ್ಚು ನೂರಾಗುವುದು ಎಚ್ಚರ. ನಾಗರಾಯ, ನಿನ್ನ ಮನಸ್ಸು ತುರುಪಿಯಾಗುತ್ತಾನು ಹೊಡಿ. ಈ ನಿನ್ನ ದೇಹ ಯಾವನು ರಚಿಸವನು ಅವನನ್ನೇ ಕೇಳಿಕೆ ಹೋಗು. ಸನ್ಯಾಸಿಗೆ ತಳಿಸುವ ಶಕ್ತಿ ಕೊಡದಿದ್ದರೆ ಹಿಂಗ್ಯಾಕೆ ನಿಂತಿರಿ ಕೈಯ ಮ್ಯಾಗ ಮಾಡಿಕೊಂಡು? ಇದೇನು ನನ್ನ ಕೈಗಳು ತೆಳಗಿಳಿವಲ್ಲವಲ್ಲ? ಇದೇನು ನಿನ್ನ ಅಚಿತ್ರ ಸಿದ್ಧಟಿಗೆ? ಅಯ್ಯೋ ನನ್ನ ಗೆರೆಚಾರ. ಏನೋ ಮಂದಮತಿಯ ನಾಗರ, ಎಂದಿನಿಂದ ನಿನ್ನ ಮನೆಯಾಗ ಕಾದಾಡಲಿ. ಎಂದಿನಿಂದ ನಡೆದ ಘಟನೆ ನೆನಪಿರಲಿ. ಮತ್ತೊಮ್ಮೆ ಸಮಯ ಬಂದಾಗ ನಿನ್ನ ಪೂರ್ಣತನದ ಬುದ್ಧಿ ಬಯಲಾಗುತ್ತದೆ. ಹೋಗುವೆನು, ನೆನಪಿರಲಿ. ಇನ್ನು ನೋಡ್ಕೊ ನಿನ್ನ ಜೀವನದ ಜಂಜಾಟ. ಈ ನನ್ನ ಭಂಡಾರದ ಹೋಮಕ್ಕನೇಲಿ ತಗದಾಗ ಸುಡುವುದು ನಿನ್ನ ಸ್ವಲ್ಪ ನೀರು ತಾರಮ್ಮ. ಆಗಲಿ ತಂದೆ. ಸಂಕಟ. ಅಯ್ಯೋ, ನೀರಿನಲ್ಲಿ ಕಲ್ಮೆಸ ಹುಳಗಳು ಸೇರಿಕೊಂಡು ಅಲ್ಲದೆ ದನಕರೆಗಳು ಹೀಗೇಕೆ ಒದ್ದಾಡುತ್ತಿರುವವು? ಅಯ್ಯೋ, ಮೈಯಲ್ಲಿ ಒಂದೇ ಸವನ ಉರುಪು, ಮನೆಯಲ್ಲಿ ಉರುಪು. ಈ ಚಾಡಿಕೋರರು ಬಂದು ನನ್ನ ಮನೆಯಲ್ಲಿ ಹೊಕ್ಕು ಏನು ಮಾಡಿದರು ತಿಳಿಯದಂತೆ. ಅಪ್ಪ, ನೀನು ತಿಳಿದುಕೊಂಡಂತೆ ಅವರು ಚಾಡಿಕೋರರಲ್ಲ ತಂದೆ. ಆ ಮುಮ್ಮೆಟ್ಟ ಗುಡ್ಡದ ಮೇಲೆ ಇರುವ ಅಮೋಘಿ ಸಿದ್ದೇಶ್ವರರು ಅಂತ ಮಹಿಮಾವಂತರನ್ನು ಎದುರಾಕೊಂಡು ನೀನು ಅದೆಂತ ಬಾಳುವೆನು ತಂದೆ? ಇಲ್ಲಪ್ಪ, ನನಗೆ ಬಾಧ್ಯವಿಲ್ಲ. ಸಂತೋಷ ಮಗಳೇ, ಸಂತೋಷ. ಈ ಬಾಧಿ ಸಂಕಟ ನಿನಗೂ ಇದೆಯೇನು ಅಂದುಕೊಂಡಿದ್ದೆ. ಅಯ್ಯೋ ಸಂಕಟ ಮಗಳೇ, ಈ ನೋವು ನನಗಂತೂ ಸಹಿಸಲಾಗಿದೆ. ಈ ಸತ್ಯ ನನಗೆ ಚಳಿವು ಬಹಳ
ಆಗಲಿ ತಂದೆ. ಹೊಟ್ಟೆಯಲ್ಲಿ ಉರುಪು, ತಲೆಯಲ್ಲಿ ಕ್ರಿಮಿಗಳ ಕೀಡಾಂಗಗಳು ಹೇಗೆ ಸಹಿಸಲಿ ಮಗಳೇ, ಹೇಗೆ ಸಹಿಸಲಿ? ಅಯ್ಯೋ ಶಿವ ಶಿವ ಮಗಳೇ, ನನಗಂತೂ ಈ ನೋವು ಸಹಿಸಲಾಗಿದೆ ಮಗಳೇ, ಸಹಿಸಲಾಗಿದೆ. ಈ ಸದ್ಯ ನಾನು ಆ ಕರಜಿಗೆ ಬೀಬಿ ಫಾತಿಮನಂತೆ ಹೋಗಿ ದೇವರ ಕೇಳಿಕೊಂಡು ಬರುವೆ. ನೀನು ಮಾತ್ರ ಇಲ್ಲೇ ಇರು, ಎಲ್ಲಿಗೆ ಹೋಗಬೇಡ ಮಗಳೇ, ಎಲ್ಲಿಗೆ ಹೋಗಬೇಡ. ಆಗಲಿ ಅಪ್ಪ, ಬೇಗನೆ ಹೋಗಿ ಬಂದ ಬಿಡು. ಹೋಗಿ ಬರುತ್ತೇನೆ. ಅಯ್ಯೋ ಶಿವ ಶಿವ, ಇದನ್ನೇನಾಯಿತಲ್ಲ. ಮೊದಲ ಬಂದವರನ್ನೇ ನಾನು ಮದುವೆ ಮಾಡಿಕೊಳ್ಳುತ್ತೇನಂತ ಎಷ್ಟು ತಿಳಿಸಿ ಹೇಳಿದರೂ ಕೇಳಲಿಲ್ಲ ನನ್ನ ತಂದೆ. ಅಂತ ಮಹಿಮಾವಂತರನ್ನು ಚಾಡಿಕೋರರೆಂದು ಭಾವಿಸಿ ನನ್ನ ಬಾಳಿನ ಭವಿಷ್ಯ ಬದಲಾಯಿಸಲು ಸಿದ್ಧನಾದನಲ್ಲ. ಇಲ್ಲ, ನಾನು ಮಾತ್ರ ನನ್ನ ಹಠವೂ ಬಿಡಬಾರದು. ಅವರನ್ನೇ ಮದುವೆ ಆದ್ರೆ ಮುಕ್ತಿ ಮಾರ್ಗ, ಇಲ್ಲವಾದರೆ ಮರಣದ ಮಾರ್ಗ, ಮರಣದ ಮಾರ್ಗ. ಶಿವ ಶಿವ ಶಿವನಾಮ ಋಕ್ಕಮಲವಾಸ ಭವ ಪಾಶ ನಾಶ ಋಢ ಜರ ಘೋಷ ಮಹಾಪಾಪ ನಾಶ ಋಢ ಜರ ಘೋಷ ಶಿವ ಶಿವ ಮಹಾದೇವ ಋಕ್ಕಮಲವಾಸ ಮಹಾಪಾಪ ನಾಶ ಋಢ ಜರ ಘೋಷ ಮಹಾಪಾಪ ನಾಶ ಋಢ ಜರ ಘೋಷ. ನಿನ್ನಯ ನಾಮ ನಮಗೆ ಪ್ರೇಮ, ನಿನ್ನಯ ನಾಮ ನಮಗೆ ಪ್ರೇಮ. ಗುಡ್ಡದ ಈಶ ಅಮೋಘ ಸಿದ್ದೇಶ, ಗುಡ್ಡದ ಈಶ ಅಮೋಘ ಸಿದ್ದೇಶ. ಶಿವ ಶಿವ ಮಹಾದೇವ ಋಕ್ಕಮಲವಾಸ ಭವ ಪಾಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ. ಶಿವನಾಮ ಸ್ಮರಿಸುತ್ತ ನಾಮವ ಪಾಡೋ, ಶಿವನಾಮ ಸ್ಮರಿಸುತ್ತ ನಾಮವ ಪಾಡೋ. ನಿಜ ನೀಯೋ ನಿಜ ತಿಳಿಯೋ, ನಿಜ ತಿಳಿಯೋ. ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ, ಸ್ಮರಿಸೋ ಶಿವನಾಮ.
ಶಿವನಾಮ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಗೌಡರೇ ಉಗಾದಿ ಅಮಾಸ್ಯೆಗೆ ಹಿರಿವಳಿ ಸ್ನಾನ ಮಾಡಿಕೊಂಡು ನಮ್ಮ ದೇಶಗಳ ಕುಳಿತು ಮಾತನಾಡಿ ಕಕ್ಕಳ ಮೇಲೆ ಗ್ರಾಮಕ್ಕೆ ಬರೋಣ. ನಮ್ಮ ಸ್ಥಾನಕ್ಕೆ ಹೋಗೋಣ. ಆಗಲಿ ಮಹಾತ್ಮರೇ, ನಾವು ಹೇಳಿದಂತೆ ಎಲ್ಲಾ ಪ್ರವೇಶನೂ ಮಾಡೋಣ. ತಥಾಸ್ತು ಮೇಲಕ್ಕೇಳ್ರಿ ಭಕ್ತರೇ. ಅಯ್ಯೋ ದೇವ, ಈ ನನ್ನ ತುಂಬಿದ ಭಾರವನ್ನು ನನ್ನಿಂದ ತಡೆಯಲು ಅಸಾಧ್ಯ. ದೇವ, ಹೊಟ್ಟೆ ಎನ್ನುವುದು ದೇವರ ಮುಂದೆ ಬಾರಿಸುವ ನಗರಿಯಾಗಿದೆ. ಓ ಯಪ್ಪ, ಶಿವ ಶಿವ, ನನಗೆ ಸಾವು ಸಮೀಪಿಸಿತು. ನನ್ನ ಹೊಟ್ಟೆಯನ್ನು ತಾಳಲಾರದೆ ನಿಮಗಾಡಿದ ಬಿರುನುಡಿ ಮಾತಿಗೆ ಮೋಸ ಕೃತಿಗೆ ತಕ್ಕ ಪಶ್ಚಾತ್ತಾಪವಾಗಿದೆ. ದುಷ್ಟರ ಸಂಘ ಮಾಡಿ ದುರ್ನುಡಿಗೆ ಕೈ ಹಾಕಿ ಅದೃಷ್ಟಹೀನನಾದೆ. ನನ್ನಪ್ಪ ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ದಾರಿ ಉದ್ಧರಿಸುತ್ತದೆ. ನನ್ನ ಬಶೀರು ಹಿಂಗಿದರೆ ನಿನ್ನ ನಾಮಸ್ಮರಣೆ ಮಾಡುತ್ತಾ ಕಾಲ ಕಳೆಯುತ್ತೇನೆ ತಂದೆ. ಈ ಮೊದಲೇ ಹೇಳಿದ್ದಳು ಈ ಮಾತು. ಪುರುಷರಿಗೆ ಇಂಥ ನುಡಿಗಳು ಆಡಬಾರತ್ತ ಮೊದಲೇ ಹೇಳಿದ್ದೆ ನಿನಗ. ಹುಟ್ಟ ಸೀರೆಗಳ ತುಪ್ಪಸಗಳನ್ನು ಹುಟ್ಟು ಸಿದ್ಧರನ್ನ ಪರೀಕ್ಷೆ ಮಾಡಲು ನಿನ್ನ ಹುಚ್ಚುತನ ಬಿಡು. ಅರಿತೆಗೌಡರೇ, ನನ್ನನ್ನು ಕ್ಷಮಿಸಿರಿ. ನಿನ್ನಪ್ಪ ಶಿವಶರಣರ ನುಡಿಗಳನ್ನು ನಡೆದುಕೊಳ್ಳಬೇಕು. ಶಿವಶರಣರ ನುಡಿಗಳನ್ನು ಮಾಳಿಗೆ ಕಡಿಲು ಆದಂತೆ ಇಂಥ ಹುಚ್ಚು ಶರಣರಿಗೆ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳಿ. ತಂದೆ ದಯಾನಿಧಿ, ನನ್ನನ್ನು ಕಾಪಾಡು ತಂದೆ. ಇನ್ನೆಂದಿಗೂ ದುಷ್ಟರ ಮಾತಿಗೆ ಕಿವಿ ಕೊಡಲಾರೆನು. ದುಷ್ಟರ ಸಂಘ ಮಾಡಿ ಕೆಟ್ಟು ಹೋದೆನು ತಂದೆ, ನನ್ನನ್ನು ಕ್ಷಮಿಸಿ. ಈ ಭಾರವನ್ನು ನನಗೆ ಇಳಿಸಿಕೊಳ್ಳಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಕೊಟ್ಟ ಮಾತ ಎಷ್ಟು ಭಾಷೆ ತಪ್ಪಿಸೋದು ನನ್ನಿಂದ ಆಗಬಾರದು. ಅಯ್ಯೋ ತಂದೆ, ಹಾಗೆನ್ನ ಬೇಡಿರಿ ತಂದೆ. ನಿಮ್ಮ ಮೈಮೇವು ಅಪಾರವಾದುದು. ಹಾಗೆಲ್ಲ ನನ್ನ ಮೇಲೆ ಕೋಪಿಸಿಕೊಳ್ಳದೆ ಈ ನನ್ನ ನೋವನ್ನು ಪರಿಹರಿಸು ತಂದೆ. ಅಯ್ಯೋ ಬುದ್ಧಿ, ಪಾದದಡಿಯಲ್ಲಿ ಬಿದ್ದು ಬೇಡುತ್ತಿದ್ದೇನೆ ತಂದೆ. ನನ್ನನ್ನು ಉದ್ಧರಿಸು ತಂದೆ. ಏನು ಅರಿಯದೆ ನಿಮ್ಮ ತಪಶಕ್ತಿಯನ್ನು ಪರೀಕ್ಷಿಸಿದ್ದು ನನ್ನ ತಪ್ಪಾಯ್ತು ತಂದೆ.
ಕುತ್ತಿಗೆ ಬಾಳ ಬೆಳಗಸ್ಕೋ. ಎಂತ ಹಾಳು ಕುತ್ತಿಗೆ ಕೈ ಹಾಕಬೇಡ ತಿಳಿತೆ ಗುಂಡಪ್ಪ. ಓಂ ನಮ ಶಿವಾಯ. ಓಂ ತಿಳಿಯಿತು ತಂದೆ, ತಿಳಿಯಿತು. ಇಂದಿನಿಂದ ನನಗೆ ಜ್ಞಾನೋದಯವಾಯಿತು. ಈಗ ತಿಳಿತಿಲ್ಲ? ತಿಳಿತು. ನಿನ್ನ ಬೆನ್ನ ಹತ್ತಿ ಎಲ್ಲ ಮಾಡ್ಕೊಂಡು ಕೂತವನಿದು. ಕುಂತು ಕುರಿಗಾಡಿ ಡೂಗ್ ಅಡ್ನಡಿ ಅಂದ ಮಾಡಿಟ್ಟು ಮೊರಬಟ್ಟಿ ಮಾಡಿದಲ್ಲ, ನಾ ಮಾಡಿದೇನು? ನಡಿ ನಡಿ, ಯಾರ್ಯಾಕ ಮಾಡಲಕ್ಕ